ಅಮ್ಮ ನೀನು ಕೈ ಮಾಡಿ ಹಿಂಗ ನೋಡೋಣ ಬನ್ನ ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಗುಡ್ ಆಫ್ಟರ್ನೂನ್. ಈಗ ಆಫ್ಟರ್ನೂನ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಳೆ ಒಂದು ಬರ್ತಾ ಇದೆ ನೋಡಿ ಫ್ರೆಂಡ್ಸ್. ಇವಾಗ ತಾನೇ ನಾವು ಸಂಡಿಗೆ ಹಾಕಿಬಿಟ್ಟು ಬಂದಿದ್ದೀವಿ ಮಾಳ್ಗಿ ಮೇಲೆ. 2-3 ಅವರ್ಸ್ ಆಯಿತು ಅಷ್ಟೇ, ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ ನೋಡಿ. ಅರವಿಂದ್ಗೆ ಹಾಯ್ ಹೇಳ್ತಾ ಇದ್ದೀನಿ. ಹಾಯ್ ಹೇಳ್ಬಾರೋ ಅಂದರೆ ಹಾಗೆ ಹೋಗ್ತಾನೆ ಇದ್ದಾನೆ ನೋಡಿ. ತಂಗಿದಿರೆಲ್ಲ ಮಾಳ್ಗಿ ಮೇಲಿರೋ ಸಂಡಿಗೆ ಎಲ್ಲ ತೆಗೆದು ಒಳಗಡೆ ಹಾಕ್ಕೊತಾ ಇದ್ದಾರೆ. ಜಾಗ ಇಲ್ಲದೇ ಇರೋದಕ್ಕೆ ಕೂಗಾಡ್ತಾ ಇದ್ದಾರೆ. ಎಲ್ಲಿ ಹಾಕಬೇಕು, ಮಳೆ ಬರ್ತಾ ಇದೆ, ಕಟ್ಟೆ ಮೇಲೆ ಎಲ್ಲ ಹಾಕ್ತಾ ಇದ್ದಾರೆ. ಎಲ್ಲಿ ಜಾಗ ಇರುತ್ತೆ ಹಾಕ್ತಾ ಇದ್ದಾರೆ. ನೀನು ಕೈ ಮಾಡಿ ಹಿಂಗ ಗಾಡಿ ಹತ್ರಿ ಒಂದ್ ಹಾಳಿ ತಗೊಂಡ್ ಹಚ್ಬಿಟ್ರೆ ಅದಕ್ಕೆ. ಫ್ರೆಂಡ್ಸ್, ಇವತ್ತು ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ. ಅದಕ್ಕೆ ರೆಡಿಯಾಗಿರೋದು ಈ ರೀತಿ ಸ್ಯಾರಿ ವೇರ್ ಮಾಡಿದ್ದೀನಿ. ಬ್ಲೂ ಕಲರ್ ಸ್ಯಾರಿ, ನಮ್ಮ ತಂಗಿದಿದ್ದು ಸ್ಯಾರಿ. ನಾನು ಸ್ಯಾರಿ ತೊಗೊಂಡು ಬಂದಿರಲಿಲ್ಲ, ನಮ್ಮ ತಂಗಿದು ಅಥವಾ ನಮ್ಮ ಅಮ್ಮಂದೇ ವೇರ್ ಮಾಡೋದ್ರಾಯ್ತು ಅಂಥೇಳಿ ವೇರ್ ಮಾಡಿದ್ದೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನಮ್ಮ ಮಾಮ ಸ್ವಲ್ಪ ಬರೋದು ಲೇಟ್ ಆಯಿತು ಫ್ರೆಂಡ್ಸ್. ಅದಕ್ಕೆ ನೋಡಿ ಕೂಗಾಡಿಕೊಂಡು ತಮಾಷೆ ಮಾಡಿಕೊಂಡು ಮಾತಾಡ್ತಾ ಇದ್ದಾರೆ. ಬಾಯ್ ಹಾಯ್. ಇವಳು ಬರ್ತಾ ಇಲ್ಲ, ನಾವಷ್ಟೇ ಹೋಗ್ತಾ ಇದೀವಿ. ಸುಮಿತ್ರದಲ್ಲದ ಎಲ್ಲರಿಗೂ ಬಾಯ್ ಬಾಯ್ ಫ್ರೆಂಡ್ಸ್. ಹೋಗಿ ಬರ್ತೀವಿ. ಸುಮಿತ್ರ ಅಲ್ಲೇ ಹೋಗ್ಯಾಳಲ್ಲ ಹೊರಗ, ಬರೋದಿಲ್ಲ ನೋಡಿ ಫ್ರೆಂಡ್ಸ್. ಇವಾಗ ಫಂಕ್ಷನ್ಗೆ ಹೋಗೋದಕ್ಕೆ 2 ಗಾಡಿ ರೆಡಿಯಾಗಿದ್ದಾವೆ. ಇಲ್ಲೊಂದು ನಮ್ಮಪ್ಪ ಏನು ಕವರ್ ಹಾಕ್ತಾ ಇದ್ದಾರಲ್ಲ, ಇದು ನಮ್ಮದೇ ಗಾಡಿ. ಆ ಕಡೆ ಒಂದು ಫುಲ್ ಹೆಣ್ಮಕ್ಳೆಲ್ಲ ಕೂತ್ಕೊಂಡಿದ್ದಾರಲ್ಲ, ಅದು ಒಂದು. ಇವ್ನು ನೋಡಿ ನಮ್ಮ ತಮ್ಮ ಹೇಗೆ ಮಾಡ್ತಿದ್ದಾನೆ ಅಂತ ಫುಲ್ಲು ತಮಾಷೆ ಮಾಡ್ತಾ ಇರ್ತಾನೆ ಯಾವಾಗಲೂ. ಮತ್ತು ಅರವಿಂದ್ಗೆ ಹಾಯ್ ಹೇಳು ಅರವಿಂದ್, ಹಾಯ್ ಹೇಳು ಅಂತೇಳಿ ಕರೀತಾನೆ ಇದ್ದೀನಿ, ತಿರುಗ್ತಾನೆ ಇಲ್ಲ. ಫುಲ್ಲು ಖುಷಿಯಾಗಿದ್ದಾನೆ ಅರವಿಂದ್. ಇವ್ರು ಬಂದು ನಮ್ಮ ಮಾಮ ಫ್ರೆಂಡ್ಸ್, ಅಂದರೆ ಹಸ್ಬೆಂಡ್ ಅವರ 3rd ಅಣ್ಣ. ಇವರು ನಮ್ಮಪ್ಪ ಮತ್ತು ನಮ್ಮ ತಮ್ಮ. ನಮ್ಮ ಗಾಡಿಯಲ್ಲಿ ಕುತ್ಕೊಳ್ಳೋದಕ್ಕೆ ಸೀಟ್ ಇಲ್ಲದೆ ಇರೋ ಕಾರಣಕ್ಕೆ ನಾನು ಈ ಗಾಡಿಯಲ್ಲಿ ಹತ್ಕೊಂಡೆ, ಕುತ್ಕೊಳ್ಳೋದಕ್ಕೆ ಸೀಟ್ ಇದೆಯಲ್ಲ ಅಂಥೇಳಿ. ನಾವು ನೋಡಿದರೆ ನಮ್ಮ ಫ್ಯಾಮ್ಲಿಯವರೆಲ್ಲ ನಮ್ಮ ಗಾಡಿಯಲ್ಲಿ ಕೂತ್ಕೊಂಡು ಬಿಟ್ಟಿದ್ದಾರೆ. ಅಂದರೆ ಈ ಗಾಡಿಯಲ್ಲಿ ಸೀಟ್ ಇದೆ ಅಲ್ವಾ, ಎಲ್ಲರೂ ಇಲ್ಲೇ ಬರ್ಬೋದು ನಮ್ಮ ಅವ್ವ ಅವರೆಲ್ಲ ಅಂಥೇಳಿ ಅಂದ್ಕೊಂಡು ಹತ್ತಿದ್ವಿ. ಆದರೆ ನೋಡಿದ್ರೆ ಆ ಗಾಡಿಯಲ್ಲಿ ನಮ್ಮ ಫ್ಯಾಮಿಲಿಯವರಾದರು, ನಾನು ಅನ್ವಿತಾ ಮಾತ್ರ ಈ ಗಾಡಿಯಲ್ಲಿ ಇದ್ವಿ. ಅನ್ವಿತಾಗೆ ಫುಲ್ ಶೆಕೆ ಆಗ್ತಾಯಿದೆ ಫ್ರೆಂಡ್ಸ್. ತುಂಬ ಕಿರಿಕಿರಿ ಮಾಡ್ತಾ ಇದ್ದಾಳೆ, ತುಂಬ ಅಂದರೆ ತುಂಬ ತಲೆ ತಿಂತಾ ಇದ್ಲು. ಈ ಗಾಡಿಯಲ್ಲಿರೋರು ಮತ್ತು ನಮ್ಮ ಗಾಡಿಯಲ್ಲಿರೋರು ಎಲ್ಲರೂ ನಮ್ಮೂರವರೇ ಫ್ರೆಂಡ್ಸ್. ಎಲ್ಲರೂ ಸೇರಿಕೊಂಡು ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ. ಅರ್ವಿನ್ ಗಾಡಿ ಹೊಡ್ಯಾಕಂತಿ? ಹೊಡಿ ಹೊಡಿಯಪ್ಪ, ಹೊಡಿ ಹೊಡಿ. ಸರ್ ಜಾಗ ಬಿಡ್ರಿ ಸ್ವಲ್ಪ. ಸರಿ ಅಂತ ಅವಳು. ಈಗ ಬರಾಕಂದೈತಿ ತೆಗ್ಗಿ ಗಾಡಿ. ಸ್ಪೀಡ್ ಬರಾಕದೈತ. ಅನಿತ ಯಾರ್ದಿದ್ದು ಊರು? ಯಾರ್ದಿದ್ದು ಊರ ಅನಿತ? ನಮ್ದ ಅಜ್ಜಿ ತಾತ ಹೋದ್ರಲ್ಲೇ, ಇನ್ನೊಂದು ಗಾಡಿಯಾಗ ಬರ್ತಾರ. ಫ್ರೆಂಡ್ಸ್, ಇವಾಗ ಇಲ್ಲಿ ರೈಲ್ವೆ ಸ್ಟೇಷನ್ ಇದೆ. ಟ್ರೈನ್ ಬರೋ ಟೈಮ್ ಆಗಿದೆ. ಸೊ ಗಾಡಿನ ಸ್ಟಾಪ್ ಮಾಡಿದ್ದಾರೆ. ಅನ್ವಿತಾ ಅವ್ರ ಪಪ್ಪಗೆ ಮತ್ತು ಅವ್ರ ಮಾಮಗೆ ಹಾಯ್ ಮಾಡ್ತಾ ಇದ್ದಾಳೆ. ಅಂದರೆ ನಮ್ಮ ಹಿಂದೆ ನಮ್ಮ ಗಾಡಿ ನಿಂತಿದೆ, ಅದರಲ್ಲಿ ನಮ್ಮ ಹಸ್ಬೆಂಡ್, ನಮ್ಮ ತಮ್ಮ
ನಮ್ಮ ಅಜ್ಜಿ ತಾತ ನಮ್ಮಪ್ಪ ನಮ್ಮವ್ವ ನಮ್ಮ ಮಾಮ ಎಲ್ಲರೂ ಅದೇ ಗಾಡಿಯಲ್ಲೇ ಇದ್ದಾರೆ. ಸೊ ಅನ್ವಿತಾ ಹಾಯ್ ಮಾಡ್ತಾ ಇದ್ದಾಳೆ. ನೋಡಿ ಇವಾಗ ಟ್ರೈನ್ ಬಂತು. ಇದು ಗೂಡ್ಸ್ ಗಾಡಿ ಇದೆ, ಗೂಡ್ಸ್. ನೋಡಲ್ಲ ಅನ್ವಿತಾ ಅಲ್ಲಿ ಮಾಮನ ಫೋಟೋ ತೆಗಿಯಕತ್ತಮ್ಮ. ಫ್ಯಾಮಿಲಿ ಎಲ್ಲ ಫುಲ್ ಎಂಜಾಯ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಅಂದರೆ ಒಂದೇ ಗಾಡಿಯಲ್ಲಾಗಿದ್ದರೆ ಇನ್ನೂ ಸಖತ್ತಾಗಿರೋದು. ಸ್ವಲ್ಪ ಜನ ಒಂದು ಗಾಡಿಯಲ್ಲಿ ಆಗಿದ್ವಿ, ಇನ್ನು ಸ್ವಲ್ಪ ಜನ ಇನ್ನೊಂದು ಗಾಡಿಯಲ್ಲಿ ಆಗಿದ್ದೀವಿ. ಅಂದರೆ ನಾವು ಫ್ಯಾಮಿಲಿ ಎಲ್ಲ ಒಂದು ಗಾಡಿಯಲ್ಲಿ ಆಗಿದ್ದರೆ ಇನ್ನೂ ಚೆನ್ನಾಗಿರೋದು. ಇದು ನಮ್ಮ ತಮ್ಮ ಮಾಡಿರೋ ವಿಡಿಯೋ ಫ್ರೆಂಡ್ಸ್. ನೋಡಿ ಈ ರೀತಿ ಎಲ್ಲ ಮಾಡಿದ್ದಾನೆ. ಅಂದರೆ ನಾನು ಮಾಡಿದ್ದೀನಿ ಮತ್ತು ನಮ್ಮ ತಮ್ಮ ಕೂಡ ಮಾಡಿದ್ದಾನೆ, ಚೆನ್ನಾಗಿದೆ. ಫ್ರೆಂಡ್ಸ್ ಇವಾಗ ತಾನೇ ಜಸ್ಟ್ ಫಂಕ್ಷನ್ಗೆ ರೀಚ್ ಆದ್ವಿ. ಬಂದಿದ್ದ ತಕ್ಷಣವೇ ನಮಗೆಲ್ಲರಿಗೂ ಬಂದವ್ರೆಲ್ಲರಿಗೂ ವಿಭೂತಿ ಮತ್ತು ಅರಿಶಿನ ಕುಂಕುಮ ಹಚ್ಚಿದ್ರು. ಬಂದಿದ್ದ ತಕ್ಷಣವೇ ನಮಗೆಲ್ಲ ಫಸ್ಟು ಜ್ಯೂಸ್ ಕೊಟ್ಟರು. ತುಂಬ ಬಿಸಿಲಲ್ವ ಫ್ರೆಂಡ್ಸ್, ತುಂಬ ಸೆಕೆ ಆಗ್ತಾಯಿತ್ತಲ್ವ. ಸೊ ಫಸ್ಟು ಬಂದಿದ್ದ ತಕ್ಷಣವೇ ಜ್ಯೂಸ್ ಕೊಟ್ಟರು, ಆಮೇಲೆ ಅವಲಕ್ಕಿ ಕೊಟ್ಟರು, ಆಮೇಲೆ ಚಹಾ ಎಲ್ಲ ಕುಡಿದು ಇವಾಗ ಎಲ್ಲರೂ ಕುತ್ಕೊಂಡಿದ್ದೀವಿ. ನೋಡ್ತಾ ಇರ್ಬೋದು ಇವರೆಲ್ಲ ನಮ್ಮೂರವರೇ. ನೀವೆಲ್ಲ ಅಂದ್ಕೊಳ್ತಿರ್ಬೋದು ಏನು ಫಂಕ್ಷನ್ ಇದು, ಯಾವ ಫಂಕ್ಷನ್ಗೆ ಹೋಗಿದ್ದಾರೆ ಅಂಥೇಳಿ. ಹೇಳ್ತೀನಿ ಫ್ರೆಂಡ್ಸ್, ನನ್ನ ಬ್ಲಾಗ್ಸ್ನ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ. ಈ ಬ್ಲಾಗಲ್ಲಂತೂ ನಾನು ಹೇಳಲ್ಲ ಏನು ಫಂಕ್ಷನ್ಗೆ ಅಟೆಂಡ್ ಮಾಡಿದ್ದೀವಿ ಅಂಥೇಳಿ. ಈ ಫಂಕ್ಷನು ನಮ್ಮ ಫ್ಯಾಮಿಲಿ ಫಂಕ್ಷನ್ ಅಂತಲೇ ಹೇಳ್ಬೋದು. ಇಷ್ಟು ಮಾತ್ರ ಹೇಳ್ತೀನಿ, ಫುಲ್ ಡೀಟೇಲಾಗೆಲ್ಲ ಹೇಳಲ್ಲ. ನನಗೂ ಕೂಡ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೋಬೇಕು ಆ ಖುಷಿ ವಿಚಾರನ ಅಂಥೇಳಿ ತುಂಬ ಆಸೆ ಇದೆ. ಆದರೆ ಇವಾಗ ಹೇಳಿದ್ರೆ ಚೆನ್ನಾಗಿರಲ್ಲ. ಇನ್ನೂ ಸ್ವಲ್ಪ ದಿನ ಆದಮೇಲೆ ನಿಮಗೆ ಗೊತ್ತಾಗುತ್ತೆ. ನಾನು ಹೇಳಿಲ್ಲ ಅಂದರೂ ಕೂಡ ನಿಮಗೆ ಗೊತ್ತಾಗುತ್ತೆ. ವ್ಲಾಗ್ನ ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದರೆ ಏನು ಬ್ಲಾಗ್ ಇರ್ಬೋದು ಅಂಥೇಳಿ ನೀವೇ ಗೆಸ್ ಮಾಡ್ತೀರಾ ಇನ್ನೂ ಸ್ವಲ್ಪ ದಿನದಲ್ಲೇ. ಇವತ್ತಂತೂ ನಾನು ಫುಲ್ಲು ಖುಷಿಯಾಗಿದ್ದೀನಿ ಫ್ರೆಂಡ್ಸ್, ಫುಲ್ಲು ಹ್ಯಾಪಿಯಾಗಿದೆ. ನಾನೊಬ್ಬಳೇ ಅಲ್ಲ, ನಮ್ಮ ಫ್ಯಾಮ್ಲಿಯಲ್ಲಿ ಕೂಡ ತುಂಬ ಖುಷಿಯಾಗಿದ್ದಾರೆ. ಇವತ್ತು ಫುಲ್ಲು ಹ್ಯಾಪಿ ಡೇ ಅಂತ ಹೇಳ್ಬೋದು. ಇವತ್ತು ಒಳಗಡೆ ತುಂಬಾ ಸೆಕೆ ಆಗ್ತಾಯಿತ್ತು ಫ್ರೆಂಡ್ಸ್, ಮತ್ತು ನೆಟ್ವರ್ಕ್ ಕೂಡ ಬರ್ತಾ ಇರಲಿಲ್ಲ ಒಳಗಡೆ. ಹಾಗೆ ಸ್ವಲ್ಪ ಟೆರೆಸ್ ಮೇಲೆ ಬರೋಣ ಅಂಥೇಳಿ ಬಂದಿದ್ದೀವಿ. ಇವಳು ಬಂದು ನಮ್ಮ ಮಾಮನ ಮಗಳು ಫ್ರೆಂಡ್ಸ್, ಅಂದರೆ ಹಸ್ಬೆಂಡ್ ಇದ್ದಾರಲ್ಲ ಅವರ ಅಣ್ಣನ ಮಗಳು. ಸ್ವಲ್ಪ ಗಾಳಿ ತೊಗೊಳೋಕ್ಕೆ ಬಂದಿದ್ದೀವಿ ಟೆರೆಸ್ ಮೇಲೆ. ಇವಾಗ ಬಂದಿರೋ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿಕೊಂಡು ತಿರ್ಗಾ ನಮ್ಮೂರಿಗೆ ನಾವು ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್. ನಮ್ಮ ಮನೆಯವರೆಲ್ಲ ಗಾಡಿ ಹತ್ತಿ ಕೂತರು ಕೂಡ ನಮ್ಮವ್ವ ನೋಡಿ ಬರ್ತಾನೆ ಇಲ್ಲ, ಮಾತಾಡ್ತಾ ನಿಂತ್ಕೊಂಡು ಬಿಟ್ಟಿದ್ದಾಳೆ. ಎಷ್ಟೊತ್ತಾಯಿತು ನಾವೆಲ್ಲ ಗಾಡಿಯಲ್ಲಿ ಹತ್ತಿ ಕೂತ್ಕೊಂಡು, ತುಂಬ ಹೊತ್ತಾಯಿತು, ಇನ್ನೂ ಆದರೂ ಬರ್ತಾನೆ ಇಲ್ಲ. ಮಾತುಗಳಂತೂ ಮುಗಿಯೋದೇ ಇಲ್ಲ ನಮ್ಮವ್ವನು. ಏನಂದರೆ ಈ ರೀತಿ ಫ್ಯಾಮ್ಲಿ ಎಲ್ಲ ಸೇರಿದಾಗ ತುಂಬ ಜನ ಎಲ್ಲ ಈ ರೀತಿ ಸಿಕ್ಕಾಗ ಮಾತಾಡ್ತಾ ನಿಂತ್ಕೊಂಡು ಬಿಡ್ತಾರೆ, ಮಾತುಗಳಂತೂ ಮುಗಿಯೋದೇ ಇಲ್ಲ. ಅನ್ವಿತಾ ನೋಡಿ ಫ್ರೆಂಡ್ಸ್ ಗಾಡಿಯಲ್ಲಿ ನಿಂತ್ಕೊಂಡಿದ್ದಾಳೆ, ನಮ್ಮಪ್ಪ ನಿಂತ್ಕೊಂಡಿದ್ದಾರೆ ಅಂಥೇಳಿ ಅವಳು ಕೂಡ ನಿಂತ್ಕೊಂಡಿದ್ದಾಳೆ. ಬೀಳ್ತೀಯಾ ಕೂತ್ಕೋ ಅಂತ ಹೇಳಿದ್ರು ಕೇಳ್ತಾ ಇಲ್ಲ. ಫುಲ್ಲು ಚೆನ್ನಾಗಿ ಗಾಳಿ ಬರ್ತಾ ಇದೆ. ಆ ಖುಷಿಗೆ ನೋಡಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಹೋಗಬೇಕಾದ್ರೆ ತುಂಬ ಕಿರಿಕಿರಿ ಮಾಡಿದ್ಲು ಫ್ರೆಂಡ್ಸ್. ಗಾಡಿಯಲ್ಲಿ ಏನು ಹತ್ತಿದ್ದೀವಲ್ಲ ಇಳಿಯೋವರೆಗೂ ಸಪ್ಪೆ ಮುಖ ಕಿರಿಕಿರಿ ಫುಲ್ಲು ಕಾಟ ಕೊಟ್ಟಲು ನನಗೆ. ತುಂಬ ಸೆಕೆ ಬೇರೆ ಆಗ್ತಾಯಿತ್ತು. ಮಮ್ಮಿ ಸೆಕೆ ಅಂತೇಳಿ ಅಳ್ತಾನೆ ಇದ್ಲು. ಇವಾಗ ನೋಡಿ ಫುಲ್ಲು ಖುಷಿಯಿಂದ ಡ್ಯಾನ್ಸ್ ಬೇರೆ ಮಾಡ್ತಾ ಇದ್ದಾಳೆ. ನಮ್ಮೂರವರೆಲ್ಲ ನಗ್ತಾ ಇದ್ದಾರೆ. ಇವಾಗ ತಾನೇ ಜಸ್ಟ್ ರೀಚ್ ಆದ್ವಿ ಫ್ರೆಂಡ್ಸ್. ಮನೆಗೆ ವಾಪಸ್ ಬಂದು ಕುತ್ಕೊಂಡು ಮಜ್ಜಿಗೆ ಕುಡಿತಾ ಇದ್ದೀವಿ.
ತೊಂಬಂದಿರ ನೀರು ಅರಿವಿನ ಇಡಿ ಅಂದ್ರ ನೋಡಿ ಅಲ್ಲ ಬ್ರಷ್ ತಗೊಂಡ್ ಬಾಡಿಗೆ ಹಚ್ಚು ಬಣ್ಣ ಹಚ್ಚದ್ ಬ್ರಷ್ ತಗೊಂಡ್ ಮೇಕಪ್ ಮಾಡ್ತಿ ಯಾಕ ನೋಡವ ಅಮ್ಮನ ಹೌದಾ ನೋಡವನ ಬಣ್ಣ ನೋಡಿ ಫ್ರೆಂಡ್ಸ್, ನಮ್ಮ ಮಾಮ ನಮ್ಮ ತಂಗಿಗೆ ಯಾವ ರೀತಿ ಕಾಟ ಕೊಡ್ತಿದ್ದಾರೆ ಅಂತೇಳಿ ಹಿಂಸೆ ಮಾಡ್ತಾ ಇದ್ದಾರೆ. ತುಂಬ ತಮಾಷೆ ಮಾಡ್ತಾರೆ ಫ್ರೆಂಡ್ಸ್, ತುಂಬ ಕಾಲು ಎಳಿತಾರೆ. ಈ ರೀತಿ ಫ್ಯಾಮಿಲಿ ಎಲ್ಲ ಸೇರಿದಾಗಂತೂ ಇನ್ನೂ ಜಾಸ್ತಿ ತಮಾಷೆ ಮಾಡೋದು, ಕಾಲು ಎಳೆಯೋದು ಒಂಥರ ಚೆನ್ನಾಗಿರುತ್ತೆ. ಈ ರೀತಿ ಫ್ಯಾಮಿಲಿ ಎಲ್ಲ ಸೇರಿದಾಗ ಈ ರೀತಿ ತಮಾಷೆ ಮಾಡೋದು, ಒಂಥರ ರೇಗ್ಸೋದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನನಗೂ ಕೂಡ ತುಂಬ ಕಾಲು ಎಳಿತಾಯಿದ್ರು, ತಮಾಷೆ ಮಾಡ್ತಾಯಿದ್ರು ನಮ್ಮ ಮಾಮ. ಇವಾಗ ಸ್ವಲ್ಪ ಬಿಟ್ಟಿದ್ದಾರೆ, ಮೊದಲೆಲ್ಲ ತುಂಬ ಕಾಟ ಕೊಡೋರು ನನಗೂ ಕೂಡ. ನೋಡಿ ನಮ್ಮ ತಂಗಿ ಮತ್ತು ನಮ್ಮ ಅಪ್ಪ ಇವರು ಇಲ್ಲಿ. ಇವಾಗ ನಮ್ಮ ಅಪ್ಪ ಮತ್ತು ಹಸ್ಬೆಂಡು ಚೌಳಿಕಾಯಿ ಸೋಸ್ತಾ ಇದ್ದಾರೆ. ಹಸ್ಬೆಂಡು ಸೋಸಿ ಕೊಡ್ತಾ ಇದ್ದಾರೆ, ನಮ್ಮಪ್ಪ ಕಟ್ ಮಾಡ್ತಾ ಇದ್ದಾರೆ. ಮತ್ತು ಚೌಳಿಕಾಯಿ ಬಲ್ತೋಗ್ಬಿಡ್ತವೆ, ನಾಳೆ ಪಲ್ಯ ಮಾಡೋದಕ್ಕೆ ಆಗುತ್ತೆ ಅಂಥೇಳಿ ಇವಾಗಲೇ ರಾತ್ರಿ ಕಟ್ ಮಾಡಿ ಇಡ್ತಾ ಇದ್ದಾರೆ. ಇವಾಗಲೇ ರಾತ್ರಿಗೆ ಪಲ್ಯ ಮಾಡೋದಕ್ಕೆ ಏನಾದರೂ ಸೋಸಿ ಕಟ್ ಮಾಡಿ ಇಟ್ಕೊಂಡ್ರೆ ನಾಳೆ ಬೆಳಗ್ಗೆ ಬೇಗ ಪಲ್ಯ ಮಾಡ್ಬೋದು. ನಮ್ಮ ತಂಗಿ ಮತ್ತು ನಮ್ಮ ಅವ್ವ ಹೊರಗಡೆ ಹೋಗಿದ್ದಾರೆ, ಬರ್ತಾನೆ ಇಲ್ಲ. ನಮ್ಮ ತಮ್ಮ ನೋಡಿ ಅಲ್ಲಿ ಮೂಲೆಯಲ್ಲಿ ಕೂತ್ಕೊಂಡಿದ್ದಾನೆ. ಇದಾಗಿರ್ತಾವ ಅವಾಗ ಕೊರಿ ಹರಿತಾವ, ಚೂಡ್ತಾವ ಅವು ನಾರ್ ನೆನಪಾಗ ಹಾಕವಲ್ಲ, ಅವು ಪಾಡಕ್ಕ ನಿಮ್ಗ ಅವು ಮಾಡಾಕ ಅಲ್ಲದ ನಾವು ಚಳಿಕೆ ಸೋತಿದ್ದೇವೆ, ಹಿಂಗ್ ಮಾಡ್ತಿದ್ದೇವೆ. ಅವ್ರ ಬಾಳೆ ಏನು ಮಾಡೋದು ನೋಡಿ, ಏನು ತಿನ್ನೋದೇ ಇಲ್ಲ ನಾವು ಹಂಗೆ ಹಾಕೋದು ಬೇಯವ. ನೋಡಿ ಫ್ರೆಂಡ್ಸ್, ನಮ್ಮವ್ವ ಹೇಗೆ ಹೇಳ್ತಿದ್ದಾರೆ ಅಂಥೇಳಿ, ಏನು ಕೆಲಸ ಮಾಡೋದೇ ಇಲ್ಲೇನು, ಅವ್ರೇನು ಉಣ್ಣೋದೇ ಇಲ್ಲೇನು, ಇದನ್ನೆಲ್ಲ ಮಾಡಬೇಕಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ, ಯೂಟ್ಯೂಬ್ ಬಗ್ಗೆ. ಸೊ ಅದಕ್ಕೆ ಹೇಳ್ತಾ ಇದ್ದಾರೆ ಈ ರೀತಿ. ನಿಮ್ಮ ಮನೆಯಲ್ಲೂ ಹೀಗೆ ಹೇಳ್ತಾರಾ ಫ್ರೆಂಡ್ಸ್? ನಂಗೊಂದು ರೊಟ್ಟಿ ಹಚ್ಚಿ ಕೊಡ್ಬಿ ಯಾವ ರೊಟ್ಟಿ ಹಚ್ಕೊಡು, ನಂಗೊಂದು ರೊಟ್ಟಿ. ಅರವಿಂದ್ ಓಕೆ ಫ್ರೆಂಡ್ಸ್, ಇವಾಗ ಎಲ್ಲರೂ ಊಟಕ್ಕೆ ಕೂತ್ಕೊಂಡಿದ್ದೀವಿ. ರಾತ್ರಿ ಊಟಕ್ಕೆ ರೊಟ್ಟಿ ಮತ್ತು ಕ್ಯಾಬೇಜ್ ಪಲ್ಯ. ಬೆಳಗ್ಗೆ ಮಾಡಿರೋ ರೊಟ್ಟಿನೇ ನಮ್ಮ ತಂಗಿ ಮಾಡಿರೋದು. ಫಂಕ್ಷನ್ಗೆ ಹೋಗಿದ್ದೀವಲ್ವ, ಅಲ್ಲಿ ಕೂಡ ಎಲ್ಲ ಅವಲಕ್ಕಿ ಊಟ ಎಲ್ಲ ಮಾಡಿ ಅಷ್ಟೊಂದು ಹೊಟ್ಟೆ ಹಸು ಇಲ್ಲ, ಎಲ್ಲರೂ ಸಿಂಪಲ್ಲಾಗಿ ಊಟ ಮಾಡ್ತಾಯಿದ್ದಾರೆ. ಕ್ಯಾಬೇಜ್ ಪಲ್ಯ ಮತ್ತು ಕೆಂಪಿಂಡಿ, ನನ್ನ ಫೇವ್ರೆಟ್ ಕೆಂಪಿಂಡಿ. ಬಾಯಲ್ಲಿ ನೀರು ಬರ್ತಾಯಿದೆ ಫ್ರೆಂಡ್ಸ್, ನೋಡ್ತಾನೆ ಇದ್ದರೆ ಬಾಯಲ್ಲಿ ನೀರು ಬರ್ತಾ ಇರುತ್ತೆ. ನಮ್ಮ ಉತ್ತರ ಕರ್ನಾಟಕದ ಸೈಡು 3 ಟೈಮ್ ಕೂಡ ನಾವು ರೊಟ್ಟಿನೇ ತಿನ್ನೋದು ಫ್ರೆಂಡ್ಸ್. ನೀವು ಅಂದ್ಕೊಳ್ತಿರ್ಬೋದು, ಏನಿದು ದಿನ ರೊಟ್ಟಿನೇ ತಿಂತಾನೆ, ಮಧ್ಯಾಹ್ನ ರಾತ್ರಿ ಬೆಳಗ್ಗೆ ಬರೀ ರೊಟ್ಟಿನೇ ತಿಂತಾ ಇದ್ದಾರಲ್ಲ, ಏನು ಮಾಡ್ತಾನೆ ಇಲ್ವಲ್ಲ ಇವರು ಊಟ ಅಂತ ಅಂದ್ಕೊಳ್ತಾ ಇರ್ಬೋದು. ನಮ್ಮೂರ ಕಡೆ 3 ಟೈಮ್ ಕೂಡ ರೊಟ್ಟಿನೇ ತಿನ್ನೋದು ಫ್ರೆಂಡ್ಸ್. ಬೆಳಗ್ಗೆ 1 ಟೈಮ್, ಅದು ಮನೆಗೆ ಯಾರಾದರೂ ಗೆಸ್ಟು ಈ ರೀತಿ ಯಾರಾದರೂ ಬೀಗರು ಬಂದಾಗ ಏನಾದರೂ ಟಿಫನ್ ಮಾಡ್ತಾರೆ ಬೆಳಗ್ಗೆ 1 ಟೈಮು, ಇಲ್ಲಾಂದರೆ ರೊಟ್ಟಿನೇ, ಇಲ್ಲಾಂದರೆ ಸಜ್ಕ ಈ ರೀತಿ ಏನೋ ಸ್ವೀಟ್ ಮಾಡ್ತಾರೆ. ಅದು ಬಿಟ್ಟು ಬೇರೆ ಏನೂ ಆ ಥರದ್ದೆಲ್ಲ ಇಷ್ಟಪಡಲ್ಲ ನಮ್ಮ ಕಡೆ. ಆಲ್ ಟೈಮ್ ಫೇವ್ರೆಟ್ ರೊಟ್ಟಿ ಎಲ್ಲರಿಗೂ. ಸೊ ನಾವು ನಮ್ಮ ಮನೇಲಿ ಎನಿ ಟೈಮ್ ರೊಟ್ಟಿನೇ. ಮತ್ತು ಫ್ರೆಂಡ್ಸ್, ಫಂಕ್ಷನ್ಗೆ ನಮ್ಮ ಇಬ್ಬರು ತಂಗಿದಿರು ಮತ್ತು ನಮ್ಮ ತಮ್ಮ ಬಂದಿರಲಿಲ್ಲ. ಯಾಕಂದರೆ ನಮ್ಮ ತಮ್ಮನಿಗೆ, ದೊಡ್ಡ ತಮ್ಮನಿಗೆ ಕಾಲು ಮುರಿದಿದೆ ಅಲ್ವಾ. ಸೊ ಅವನ್ನ ನೋಡ್ಕೊಳ್ಳೋದಕ್ಕೆ ಯಾರಾದರೂ ಒಬ್ಬರು ಇಬ್ಬರು ಮನೇಲಿ ಬೇಕೇ ಬೇಕು ಫ್ರೆಂಡ್ಸ್. ಅದಕ್ಕೆ ಇಬ್ಬರು ತಂಗಿದಿರನ್ನು
ನಮ್ಮ ತಮ್ಮನ ನೋಡ್ಕೊಳಕ್ಕೆ ಅಂಥೇಳಿ ಬಿಟ್ಟು ಹೋಗಿದ್ವಿ. ನೋಡಿ ಈ ರೀತಿ ಆಗ್ತಾಯಿದೆ. ಎಲ್ಲಾದರೂ ಹೋಗ್ಬೇಕಂದ್ರೆ ಎಲ್ಲರೂ ಒಟ್ಟಿಗೆ ಅಂತೂ ಹೋಗೋದಕ್ಕಾಗಲ್ಲ, ಒಬ್ಬರು ಇಬ್ಬರು ಬೇಕೇ ಬೇಕು ಅವನ್ನ ನೋಡ್ಕೊಳ್ಳೋದಕ್ಕೆ. ಈ ರೀತಿ ಪರಿಸ್ಥಿತಿ ಆಗಿದೆ ನಮ್ಮ ಮನೇಲಿ. ಒಬ್ಬಳು ತಂಗಿ ನಮ್ಮ ತಮ್ಮನ ನೋಡ್ಕೊಳ್ಳೋದಕ್ಕೆ, ಮತ್ತು ಇನ್ನೊಬ್ಬಳು ಮತ್ತು ಹೊಲ ಇದೆಯಲ್ಲ ಫ್ರೆಂಡ್ಸ್, ಹೊಲದಲ್ಲಿ ಕೂಡ ಹಸುಗಳು ದನ ಎಲ್ಲ ಇದ್ದಾವೆ. ಅಲ್ಲಿ ಅವಕ್ಕೆ ಹಸು ಮೇವು ಹಾಕೋದು, ನೀರು ಕುಡಿಸೋದು ಬೇಕು ಅಂಥೇಳಿ ಇಬ್ಬರು ತಂಗಿದಿರನ್ನು ಕೂಡ ಮನೇಲಿ ಬಿಟ್ಟು ಹೋಗಿದ್ವಿ. ತುಂಬ ಬೇಜಾರಾಗುತ್ತೆ ಒಂದೊಂದು ಟೈಮು. ಏನಾದರೂ ಇದ್ದಾಗ ಈ ರೀತಿ ಬರೋಕ್ಕಾಗಲ್ವಲ್ಲ, ಒಬ್ಬರು ಇಬ್ಬರು ಮನೇಲಿ ಇರಲೇಬೇಕಲ್ಲ ಅಂಥೇಳಿ ತುಂಬ ಸಖತ್ ಬೇಜಾರಾಗುತ್ತೆ ಫ್ರೆಂಡ್ಸ್. ಏನೂ ಮಾಡೋಕ್ಕಾಗಲ್ಲ. ಟೈಮ್ ಹೇಗೆ ಬರುತ್ತೋ ನಮ್ಮ ಲೈಫಲ್ಲಿ ಹಾಗೆ ನಾವು ಹೋಗಬೇಕಾಗತ್ತೆ. ಕೆಲವೊಂದು ಟೈಮು ಅಡ್ಜಸ್ಟ್ ಮಾಡಿಕೊಂಡು. ಈ ಸರ್ತಿ ನಮ್ಮಿಬ್ಬರು ತಂಗಿದಿರಿದ್ದಾರೆ. ನೆಕ್ಸ್ಟ್ ಏನಾದರೂ ಈ ರೀತಿ ಹೋಗೋದು ಬಂದಾಗ, ಏನಾದರೂ ಫಂಕ್ಷನು ಎಲ್ಲಾದರೂ ಹೋಗೋದು ಬಂದಾಗ ನಮ್ಮ ಅಪ್ಪ ನಮ್ಮವ್ವ ಇಬ್ಬರು ಇರ್ತಾರೆ, ಇನ್ನು ನಮ್ಮ ತಂಗಿದಿರನ್ನ ಕಳಿಸಿರ್ತಾರೆ. ಓಕೆ ಫ್ರೆಂಡ್ಸ್, ಇವಾಗ ಎಲ್ಲರದು ಊಟ ಆಯಿತು. ಹಳ್ಳಿ ಕಡೆ ಅಂತೂ ಬೇಗನೆ ಊಟ ಮಾಡ್ತಾರೆ ಫ್ರೆಂಡ್ಸ್. ನಮ್ಮ ಊರಲ್ಲೆಲ್ಲ ಒಂದು 9-9:30 ಊಟ ಮಾಡಿ ಮಲಗಿಬಿಡ್ತಾರೆ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ನೈಟ್. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಬಾಯ್.